ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಬ್ಲೌಸ್ಗಳಿಗೆ ಹಾಕೋಂಥ ಹ್ಯಾಂಗಿಂಗ್ಸು. ಇದು ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದ್ದೀರಾ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಇದು ವಿಡಿಯೋ ಏನೂ ತುಂಬ ದೊಡ್ಡದಿಲ್ಲ, ಜಸ್ಟ್ ಒಂದು 5 ನಿಮಿಷದಲ್ಲಿ ಮುಗ್ದು ಹೋಗಿಬಿಡುತ್ತೆ. ಇದು ಹೇಗೆ ಸ್ಟಿಚ್ ಮಾಡೋದು, ಡೋರಿ ಮಾಡೋದು ಹೇಗೆ ಅನ್ನೋದನ್ನು ತುಂಬಾ ಸುಲಭ ವಿಧಾನದಲ್ಲಿ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಈ ಬ್ಲೌಸ್ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ ನಿಮಗೆ. ಇದನ್ನು ಅದರಲ್ಲಿ ತೋರಿಸಿದಾಗ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಅದರಲ್ಲಿ ನಾನು ಇದನ್ನು ತೋರಿಸಲಿಲ್ಲ. ಇವಾಗ ಹೇಗೆ ಹೊಲಿಯೋದು ಅಂತ ನೋಡೋಣ ಬನ್ನಿ. ನೋಡಿ, ಡೋರಿ ಹೊಲ್ಕೋಬೇಕು ಅಂತಂದಾಗ ನಾವು ಈ ಬಟ್ಟೆನ ಈ ಥರ ಕ್ರಾಸ್ನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. 1 ಇಂಚು ಅಗಲದ ಅಳತೆಯಲ್ಲಿ ನಾವು ಈ ಥರ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು ಡೋರಿ ಹೊಲಿಯೋದಕ್ಕೋಸ್ಕರ. ಮೊದಲಿಗೆ ಇದು ಕ್ರಾಸಲ್ಲೇ ಇರಬೇಕು, ಸ್ಟ್ರೈಟ್ ಪೀಸಲ್ಲಿ ಕಟ್ ಮಾಡ್ಕೋಬಾರ್ದು. ಈ ಥರ ಎಳೆದಾಗ ನೋಡಿ ಇದು ಸ್ಪೆಂಡ್ ಆಗಬೇಕು. ಈ ಥರ ಸ್ಪೆಂಡ್ ಆಗೋ ಥರ ನಾವು ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಇದರಲ್ಲಿ ಡೋರಿಯನ್ನು ಹೊಲಿಬೇಕಾಗುತ್ತೆ. 2 ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಷ್ಟು ಲೆಂತನ್ನು ನೋಡಿಕೊಂಡು ನೀವು ಇದನ್ನು ಕಟ್ ಮಾಡ್ಕೋಬಹುದು. ನೋಡಿ, ಈ ಥರ ಆಯ್ತಲ್ಲ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡೂ ಕೂಡ ನೋಡಿ ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ 1/4 ಇಂಚು ಬಿಟ್ಟು ಈ ಥರ ಇದನ್ನು ಸ್ಟಿಚ್ ಮಾಡಿಕೊಂಡು ಇವಾಗ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲಿ, ಕಾಣಿಸ್ಲಿ ನೀಟಾಗಿ ಅಂತ ಹೇಳಿಬಿಟ್ಟು ನಾನು ಬೇರೆ ಥ್ರೆಡ್ಡಲ್ಲಿ ಸ್ಟಿಚ್ಚನ್ನು ಹಾಕಿದ್ದೀನಿ. ನೋಡಿ, ಕೊನೆಯಲ್ಲಿ ಈ ಥರ ಪಿನ್ನನ್ನು ಹಾಕ್ಕೊಂಡು ಇನ್ನೂ ಸಣ್ಣ ಬೇಕು ಅಂತಂತಂದರೆ ನಾವು ಸೂಜಿಯಲ್ಲಿ ಮಾಡ್ಕೋಬೋದು. ಇನ್ನೂ ಸಣ್ಣಕ್ಕೆ ಹೊಲ್ಕೊಂಡು ಇದು ಸ್ವಲ್ಪ ದಪ್ಪನೇ ಇರಲಿ ಅಂತ ಹೇಳಿಬಿಟ್ಟು ನಾವು ಪಿನ್ನಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಉಲ್ಟಾ ಮಾಡ್ಕೊಂಡು ಬಿಡ್ಬೇಕು. ಇದನ್ನು ಈ ಥರ ಎಳಿತಾ ಹೋದಂಗೆ ಪೂರ್ತಿನೂ ತೆಗೆದ್ಬಿಟ್ಟು ಈಚೆ ತೆಕ್ಕೋಬೇಕು. ನೋಡಿ, ಇವಾಗ ಎರಡನ್ನೂ ಕೂಡ ಈ ಥರ ಮಾಡ್ಕೊಂಡಿದ್ದಾಯ್ತು. ಇವಾಗ ಈ ಕೊನೆಗೆ ನಾವು ಅದು ವರ್ಕ್ ಮಾಡಿರೋ ಅಂತ ಲಟ್ಕನ್ ಹೊಲಿಯೋದು ಹೇಗೆ ಅನ್ನೋದನ್ನ ಇವಾಗ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈ ಥರ ಇರುತ್ತಲ್ಲ, ಅದರ ಸುತ್ತಲೂ ಕೂಡ ನಾವು ಸ್ವಲ್ಪ ಬಟ್ಟೆಯನ್ನು ಬಿಟ್ಬಿಟ್ಟು ಇದನ್ನು ಮೊದಲಿಗೆ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಈ ಥರ ಕಟ್ ಮಾಡ್ಕೊಂಡಾಗಿದ್ದಾದಮೇಲೆ ನೋಡಿ, ಇದು ಎರಡನ್ನೂ ಕೂಡ ಈ ಕಚ್ಚಾ ಇರೋ ಅಂಥದ್ದನ್ನೆಲ್ಲ ಒಳಗಡೆಗೆ ಈ ಥರ ಬಿಟ್ಬಿಟ್ಟು ನಾವು ಸುತ್ತಲೂ ಕೂಡ ಇದನ್ನು ಸ್ಟಿಚ್ ಮಾಡಿಕೊಂಡು ಬರಬೇಕಾಗುತ್ತೆ. ನಾವು ಅರ್ಧ ಮಾತ್ರ ಸ್ಟಿಚ್ ಮಾಡ್ಕೋಬೇಕು, ಇನ್ನರ್ಧ ಹಾಗೆ ಓಪನ್ ಬಿಡಬೇಕು. ಯಾಕಂದರೆ ಉಲ್ಟಾ ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಗ ಬೇಕಾಗುತ್ತೆ. ಇದನ್ನು ನೋಡಿ, ಡೋರಿನ ಇದ್ರ ಒಳಗಡೆಗೆ ಈ ಥರ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡು ಅರ್ಧ ಭಾಗ ಮಾತ್ರ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇವಾಗ ಮಧ್ಯದಲ್ಲಿ ಈ ಡೋರಿನ ಈ ಥರ ಮೇಲ್ಭಾಗದಲ್ಲಿ ಇಟ್ಬಿಟ್ಟು ಆಮೇಲೆ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಫಸ್ಟ್ ಮೇಲೆ ಡೋರಿಯನ್ನು ಸೇರಿಸ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಗಟ್ಟಿಯಾಗಿ ಮಾಡ್ಕೋಬೇಕು. ಇದನ್ನು ಈ ಥರ ನೀಟಾಗಿ ಗಟ್ಟಿಯಾಗಿ ಸ್ಟಿಚ್ ಮಾಡಿಕೊಂಡು ಅರ್ಧದವರೆಗೂ ಕೂಡ ನಾವು ಇದನ್ನು ಸ್ಟಿಚ್ ಮಾಡಿಕೊಂಡು ಬರಬೇಕು ಫ್ರೆಂಡ್ಸ್. ವರ್ಕ್ ಬ್ಲೌಸ್ಗಳೆಲ್ಲನೂ ಕೂಡ ನಾವು ಹೊರಗಡೆ ಸ್ಟಿಚ್ ಮಾಡಿಸ್ಬೇಕು ಅಂತಂದಾಗ 500 ರೂಪಾಯಿ ಕೊಡಬೇಕಾಗುತ್ತೆ. ನಾವೇ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡೋದು, ಹಾಗೆ ಈ ಥರ ಡೋರಿಗಳು ಮಾಡ್ಕೊಳ್ಳೋದು ಅದನ್ನೆಲ್ಲ ನಾವು ಕಲ್ತ್ವಿ ಅಂತಂತಂದರೆ ಎಷ್ಟೋ ದುಡ್ಡು ಉಳಿಸ್ಬೋದು ಫ್ರೆಂಡ್ಸ್. ಯಾಕೆಂದರೆ ಇದೇನೂ ಕಷ್ಟ ಇಲ್ಲ, ಆರಾಮಾಗಿ ನಾವು ಮನೆಯಲ್ಲೇನೇ ಸ್ಟಿಚ್ ಮಾಡ್ಕೋಬೋದು. ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬೇಕಾದ್ರೂ ಕೂಡ ನಾವು ಡೋರಿಗಳನ್ನ ರೆಡಿ ಮಾಡ್ಕೋಬೋದು. ಬೀಡ್ಸ್ಗಳಿತ್ತು ಅಂತಂದರೆ
ಒಳ್ಳೊಳ್ಳೆ ಡಿಸೈನ್ಗಳನ್ನ ನಾವೇನೇ ಮನೆಯಲ್ಲೇ ಹೊಲ್ಕೋಬೋದು. ನೋಡಿ ಇವಾಗ ಅರ್ಧ ಭಾಗನ ಬಿಟ್ಟಿದ್ದೀನಿ, ಇನ್ನು ಅರ್ಧ ಭಾಗ ಸ್ಟಿಚ್ ಮಾಡಿದ್ದೀನಿ. ಈ ಓಪನ್ ಇರೋ ಕಡೆಗೆ ನಾವು ಈ ಥರ ಒಳಗಡೆ ಸ್ಟಫು ಮಾಡಬೇಕು. ನೋಡಿ ಈ ಥರ ಸ್ವಲ್ಪ ಸ್ಟಫಿಂಗ್ ಥರ ಮಾಡಿಬಿಟ್ಟು ಆಮೇಲೆ ಇವಾಗ ಈ ಇನ್ನು ಅರ್ಧ ಭಾಗ ಉಳಿದಿರೋದನ್ನು ನಾವು ಅದನ್ನು ನೀಟಾಗಿ ಇವಾಗ ಸ್ಟಿಚ್ ಮಾಡಿಕೊಂಡು ಬರಬೇಕು. ಆವಾಗ ಏನಾಗುತ್ತೆ, ಒಳಗಡೆ ಅದು ಹಾಕಿದ್ವಿ ಅಂತಂದರೆ ಡೋರಿ ದಪ್ಪ ಕಾಣುತ್ತೆ, ಆವಾಗ ಅದು ನೀಟಾಗಿ ಚೆನ್ನಾಗೂ ಕೂಡ ಕಾಣುತ್ತೆ. ಬೇಡ ದಪ್ಪ ಕಾಣೋದು ಅಂತಂತಂದರೆ ನಾವು ಒಳಗಡೆ ಏನೋ ತುಂಬಿಸೋದು ಬೇಡ, ಹಾಗೇನೇ ಹೊಲ್ಕೋಬೋದು. ಇಲ್ಲ ನೀಟಾಗಿ ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಾದರೆ ನಾವು ಒಳಗಡೆಗೆ ಆ ಥರ ಕಾಟನ್ನ ಅದ್ರ ಒಳಗಡೆಗೆ ಸೇರಿಸ್ಬಿಟ್ಟು ನಾವು ಅದನ್ನು ಹೊಲ್ಕೋಬೋದು ಫ್ರೆಂಡ್ಸ್. ನೋಡಿ ಇಷ್ಟು ಥರ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಾವೇನೇ ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಅಂತಂತಂದರೆ ಆರಾಮಾಗಿ ಮನೆಯಲ್ಲೇನೇ ಕೂಡ ನಾವು ರೆಡಿ ಮಾಡ್ಕೋಬೋದು. ಈ ಥರ ಹ್ಯಾಂಗಿಂಗ್ಸ್ಗಳು ಮನೆಯಲ್ಲೇನೇ ಕೂಡ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಬೀಡ್ಸ್ಗಳಿತ್ತು ಅಂದರೆ ಯಾರಿಗಾದರೂ ಈ ಥರ ಮನೆಯಲ್ಲಿ ರೆಡಿ ಮಾಡೋದನ್ನು ತೋರಿಸಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿದ್ರೆ ನಾನು ಇದನ್ನು ರೆಡಿ ಮಾಡೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.